ಲೋಕಸಭೆಯ ಅಖಾಡದಲ್ಲಿ ಈಗ ಬಹಳ ಚರ್ಚೆ ಆಗ್ತಾ ಇರುವಂತದ್ದು ಒಂದೇ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆಯ ವಿಚಾರ. ಇದರಲ್ಲಿ ಹಲವು ಲೆಕ್ಕಾಚಾರಗಳು ಬರ್ತಾ ಇದೆ. ಸೊ ಡಾಕ್ಟರ್ ಮಂಜುನಾಥ್ ಅವರು ಲೋಕಸಭೆಯ ಅಖಾಡಕ್ಕೆ ಇಳಿತಾ ಇರುವಂತದ್ದು ಎಲ್ಲಾ ಪಕ್ಷಗಳಲ್ಲೂ ಕೂಡ ಒಂದು ರೀತಿಯಾಗಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಯಾವ ಪಕ್ಷದಿಂದ ನಿಲ್ಲಬೇಕು ಅನ್ನುವಂತ ಚರ್ಚೆ ಆಗ್ತಾ ಇದ್ರೆ, ಕಾಂಗ್ರೆಸ್ ನಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಹೇಗೆ ಎದುರಿಸಬೇಕು ಅಂತ ಹೇಳಿ ಒಂದು ರಾಜಕೀಯ ಇನ್ನೊಂದು ಮಾನವೀಯತೆ ಎರಡೂ ಕೂಡ ಬರುತ್ತೆ. ಅದನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನುವಂತ ಯೋಚನೆ ಈಗ ಕಾಂಗ್ರೆಸ್ ನಲ್ಲಿ ಬರ್ತಾ ಇದೆ. ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಾರಾ ಡಾಕ್ಟರ್ ಮಂಜುನಾಥ್? ಸೊ ಬಿಜೆಪಿಯ ಹಲವು ಲೆಕ್ಕಾಚಾರಗಳು ಇದರಲ್ಲಿ ಕಾಣಿಸಿಕೊಳ್ತಾ ಇದೆ. ಆಪರೇಷನ್ ಡಾಕ್ಟರ್ ಅನ್ನ ಮಾಡೋಕೆ ಈಗ ಬೇರೆ ಪಕ್ಷದಿಂದ ಕರ್ಕೊಂಡು ಬರುವಂತದ್ದಲ್ಲ, ಅವ್ರ ಪಕ್ಷ ಸೇರ್ಪಡೆಗೊಳ್ಬೇಕಾದ್ರೆ ಈಗ ಬಹಳ ಚರ್ಚೆಗಿದೆ. ಕಾರಣ ಯಾವ ಪಕ್ಷದಲ್ಲೂ ಅವ್ರು ಗುರುತಿಸಿಕೊಂಡಂತವರಲ್ಲ, ಅವರಾಯ್ತು, ಅವರ ಕೆಲಸ ಇದ್ದಂಥದ್ದಾಯ್ತು. ಸೊ ಡಿ ಕೆ ಬ್ರದರ್ಸ್ಗೆ ಫೈಟ್ ಕೊಡೋಕೆ ಡಾಕ್ಟರ್ ಮಂಜುನಾಥ್ರಿಂದ ಮಾತ್ರ ಸಾಧ್ಯ. ಈ ನಿರ್ಧಾರಕ್ಕೆ ಬಿಜೆಪಿಯ ಹೈಕಮಾಂಡ್ ಬಂದ್ಬಿಟ್ಟಿದೆಯಾ ಈಗ? ಸೊ ಸಿ ಪಿ ಯೋಗೇಶ್ವರ್ ಹೆಸರು ಕೇಳಿ ಬಂದರೂ ಕೂಡ ಡಾಕ್ಟರ್ ಮಂಜುನಾಥ್ ಹೆಸರನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿಯ ಸರ್ವೆ ರಿಪೋರ್ಟ್ ಡಾಕ್ಟರ್ ಮಂಜುನಾಥ್ ಅವರಿಗೆ ಗೆಲುವಿನ ಸಿಗ್ನಲ್ ಅನ್ನ ಕೊಡ್ತಾ ಇದೆಯಾ? ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಗೆ ಬಿಜೆಪಿ ಆಫರ್ ಇಟ್ಟಿದ್ ಯಾಕೆ ಗೊತ್ತಾ? ಸೊ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯ ಬಗ್ಗೆ ಗುಟ್ಟು ಬಿಟ್ಟುಕೊಡ್ತಾ ಇಲ್ಲ ಕುಮಾರಸ್ವಾಮಿ ಅವರು. ದೇವೇಗೌಡರ ಅಂತಿಮ ಮುದ್ರೆ ಬಳಿಕವೇ ಕೂಡ ಎಲ್ಲವೂ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಬಿಜೆಪಿಯ ಲೆಕ್ಕಾಚಾರ ಏನು, ಯಾಕೆ ಅಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಲೆಕ್ಕಾಚಾರ, ಇದರ ಹಿಂದಿರುವಂಥ ಉದ್ದೇಶ ಏನು, ಒಂದೇ ಕಲ್ಲಿಗೆ ಎರಡಕ್ಕೆ ಹೊಡೆಯುವಂಥ ಕೆಲಸ ಏನಾದರೂ ಇದೆಯಾ, ಟ್ಯಾಕಲ್ ಮಾಡೋಕ್ಕೇನಾದರೂ ಮುಂದಾಗ್ತಾ ಇದ್ದಾರಾ, ಕಟ್ಟಿ ಹಾಕುವಂಥ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ? ಡೆಫಿನೆಟ್ಲಿ ಆಗುತ್ತೆ ಅಂತ ಕಾಣಿಸ್ತಾ ಇದೆ ಇದರಲ್ಲಿ. ಸೊ ಒಂದು ಕಡೆಗೆ ರಾಜ್ಯ ಸರ್ಕಾರದ ವಿಚಾರದಲ್ಲೂ ಕೂಡ ಆಗಿರಬಹುದು, ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ, ಇನ್ನೊಂದು ಕಡೆಗೆ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಅವರು, ಆ ಕಡೆಗೆ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಅವರನ್ನ ಸೋಲಿಸುವ ಮೂಲಕವಾಗಿ ಮಾನಸಿಕವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಕುಗ್ಗಿಸುವಂಥ ಪ್ರಯತ್ನವನ್ನ ಮಾಡೋದು, ಆ ಮೂಲಕವಾಗಿ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸನ್ನ ಇಟ್ಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಅವರನ್ನ ಹೇಗಾದರೂ ಮಾಡಿ ಕಟ್ಟಿ ಹಾಕುವಂಥ ಕೆಲಸವನ್ನ ಈ ಮೂಲಕವಾಗಿ ಮಾಡೋಣ ಅನ್ನುವಂಥ ಲೆಕ್ಕಾಚಾರ ಇದರಲ್ಲಿ ಇರಬಹುದು. ಬಟ್ ಡಿ ಕೆ ಸುರೇಶ್ ಅವರು ಈ ಬಾರಿ ಯಾವ ಕಾರಣಕ್ಕೂ ಕೂಡ ಬಿಟ್ಟು ಕೊಡೋದಿಲ್ಲ, ನೋಡ್ತಾ ಇರಿ ನಮ್ಮ ಜನ ಅನ್ನುವಂಥ ಮಾತನ್ನು ಅವರು ಕೂಡ ಹೇಳ್ತಾ ಇದ್ದಾರೆ ಡಿ ಕೆ ಬ್ರದರ್ಸು. ಹಾಗಾಗಿ ಈ ಬಾರಿ ತುಂಬಾ ಟಗ್ ಆಫ್ ವಾರ್ ನಡೆಯುತ್ತೆ. ಬಟ್ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಅಖಾಡಕ್ಕೆ ಇಳಿದ್ರೆ ಯಾವುದೇ ಲೆಕ್ಕಾಚಾರಗಳಾಗಿರಬಹುದು, ಅದು ಏನಾಗುತ್ತೆ ಅನ್ನುವಂಥದ್ದನ್ನು ಹೇಳಕ್ ಕಷ್ಟ ಆಗುತ್ತೆ. ಕಾರಣ ಅಲ್ಲಿ ರಾಜಕೀಯ ಅಷ್ಟೇ ಬರೋದಿಲ್ಲ, ಅಲ್ಲಿ ಪಕ್ಷಗಳ ಸಿದ್ಧಾಂತಗಳು ಅಷ್ಟೇ ಬರೋದಿಲ್ಲ, ಅಲ್ಲಿ ವ್ಯಕ್ತಿಯ ಮೇಲೆ ಹೋಗುತ್ತೆ, ಮಾನವೀಯತೆಯೂ ಕೂಡ ಅಲ್ಲಿಗೆ ಬರುತ್ತೆ. ಜನ ಆಗ ಹೇಗೆ ಸ್ವೀಕಾರ ಮಾಡ್ತಾರೆ, ಜನ ಆಗ ಹೇಗೆ ಅವರನ್ನ ನೋಡ್ತಾರೆ, ಯಾವ ರೀತಿಯಾಗಿ ಮತವನ್ನು ಹಾಕ್ತಾರೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ಕಡೆಗೆ ಡಿ ಕೆ ಬ್ರದರ್ಸ್ ಕೂಡ ಮಂಜುನಾಥ್ ಅವ್ರು ನಿಂತ್ಕೊಂಡ್ರೆ ಅದನ್ನ ಹೇಗೆ ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೆ ಫೈಟಿಗೆ ಅನ್ನೋದನ್ನ ನೋಡ್ಬೇಕು. ಬಹಳ ದಿನದಿಂದನೂ ಕೂಡ ಡಾಕ್ಟರ್ ಮಂಜುನಾಥ್ ಅವರು ರಿಟೈರ್ಡ್ ಆಗಿದ್ದಾರೆ, ಅದರಿಂದ ಅವರು ಹೆಸರು ಬಹಳ ಓಡ್ತಾ ಇದೆ. ಬಟ್ ಇನ್ನು ನಮ್ಮ ಪಾರ್ಟಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಕೊಡಬೇಕು ಕೊಡಬಾರದು ಅನ್ನೋ ಪ್ರಶ್ನೆ ಇನ್ನೂ ಬಂದೇ ಇಲ್ಲ. ನಮ್ಮ ಪಾರ್ಟಿಗೆ ಹೈಕಮಾಂಡ್ ಮಟ್ಟದಲ್ಲೂ ಬಂದಿಲ್ಲ, ರಾಜ್ಯ ಬಿಜೆಪಿ ಮಟ್ಟದಲ್ಲೂ ಬಂದಿಲ್ಲ. ಇದೆಲ್ಲ ಚರ್ಚೆ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಮ್ಮ ಪಾರ್ಟಿ ನ್ಯಾಷನಲ್ ಪಾರ್ಟಿ, ನಮ್ಮ ನಾಯಕರು ಇನ್ನೂ ಹೊಂದಾಣಿಕೆ ಯಾವ್ಯಾವ ಕ್ಷೇತ್ರ ಯಾರ್ಯಾರಿಗೆ ಅಂತ ಹೊಂದಾಣಿಕೆಯ ಸೂತ್ರವನ್ನ ಇನ್ನೂ ಕೊಟ್ಟಿಲ್ಲ. ಅವರು ಗೊತ್ತಿಲ್ಲ, ಅದೆಲ್ಲ ಕೇಂದ್ರ ನಿರ್ಣಯ ಮಾಡೋದು. ಅವರು ಈಗ ಯಾವ ಪಾರ್ಟಿಯಲ್ಲೂ ಇಲ್ಲ. ಮಂಜುನಾಥ್ ಅವರು ಯಾವುದೇ ಪಾರ್ಟಿಗೆ ಸೇರಿದವರು ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಪಾರ್ಟಿಯ ಮೆಂಬರು ಅಲ್ಲ ಅವರು. ಅದರಿಂದ ಅವರು ಯಾವ್ದಾನ ನಿಂತ್ಕೊಬೇಕಾದ್ರೆ ಯಾವ್ದಾದ್ರು ಪಾರ್ಟಿಗೆ ಸೇರ್ಬೇಕು. ಇವಾಗ ಜೆಡಿಎಸ್ ನಿಂತ್ಕೊಬೇಕಾದ್ರೆ ಜೆಡಿಎಸ್ ಸೇರ್ಬೇಕು, ಬಿಜೆಪಿ ನಿಂತ್ಕೊಬೇಕಾದ್ರೆ ಬಿಜೆಪಿಗೆ ಸೇರ್ಬೇಕಷ್ಟೇ. ಡಾಕ್ಟರ್ ಮಂಜುನಾಥ್ ತನ್ನ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಪಡ್ಕೊಂಡಿದ್ದಾರೆ. ಸಾಮಾನ್ಯ ಬಡವರು ಕೂಡ ಅವ್ರ ಬಗ್ಗೆ ಮೆಚ್ಚುಗೆ ಮಾತಾಡ್ತಾರೆ. ನಾನು MLA ಇದ್ದಾಗ, MLA ಇಲ್ಲದೆ ಇದ್ದಾಗ, ನಮ್ಮ ಕ್ಷೇತ್ರ ಜಿಲ್ಲೆಯಿಂದ ಯಾರಾದರೂ ಹಾರ್ಟ್ ಪೇಷಂಟ್ಗಳು ಬಂದಾಗ ಎಮರ್ಜೆನ್ಸಿ ಆಪರೇಟ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅವ್ರಿಗೆ ನಾನು ಫೋನ್ ಮಾಡ್ತಾ ಇದ್ದೆ. ಬಿಲ್ ಕಟ್ಟಿಸ್ಕೊಳ್ದಲೇ ಆಪರೇಟ್ ಮಾಡಿ ಆಮೇಲೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರಿಗೆ ಬಿಲ್ ಕೊಡೋ ಸಾಮರ್ಥ್ಯ ಇದ್ದರೆ ಕಟ್ಸ್ಕೊಳ್ಳೋರು, ಇಲ್ಲದೇ ಇದ್ರೆ ಯಾವುದೋ CSR ಫಂಡನ್ನು ಯೂಸ್ ಮಾಡೋರು. ಆ ಥರದ್ದು ಒಂದು ಒಳ್ಳೆ ಮನುಷ್ಯ. ಬಟ್ ಕ್ಯಾಂಡಿಡೇಟ್ ಯಾರಿಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ನಡೆದಿಲ್ಲ. ಅಂಥವ್ರು ರಾಜಕೀಯಕ್ಕೆ ಬಂದರೆ ಒಳ್ಳೆಯದೇ ಆಗುತ್ತೆ. ನಾನು ಅವ್ರ ರಾಜಕೀಯಕ್ಕೆ ಬರೋದನ್ನು ಸ್ವಾಗತಿಸ್ತೀನಿ. ಯಾವ ಪಾರ್ಟಿ
ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಆದರೆ ಅಂಥವ್ರು ರಾಜಕೀಯಕ್ಕೆ ಬರೋದು ಒಳ್ಳೆಯದು. ರಾಜ್ಯದಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಯ ಬಗ್ಗೆ ವೈದ್ಯಕೀಯ ಇಲಾಖೆಯಲ್ಲಿ ಎಲ್ಲರಲ್ಲೂ ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ. ಆ ಭಾವನೆಯಿಂದ ಕೆಲವರು ಅವರನ್ನ ರಾಜಕೀಯಕ್ಕೆ ತರಬೇಕು ಅಂತಕ್ಕಂಥದ್ದು ಒಂದು ಅವರ ಭಾವನೆಗಳನ್ನು ಏನು ವ್ಯಕ್ತಪಡಿಸ್ತಾರೆ. ಅವರು ಹೇಳಿದ್ದಾರೆ ನಾನೇನು ತೀರ್ಮಾನ ಮಾಡಿಲ್ಲ ಅಂತ ಹೇಳಿ. ಆ ಸಮಯ ಬಂದಾಗ ನೋಡೋಣ ಏನು ತೀರ್ಮಾನ ಮಾಡೋದು. ಇವಾಗ ಏನಾಗಿದೆ, ಜನ ಮಾತಾಡ್ತಾ ಇದ್ದಾರೆ, ಬಟ್ ನಾನಿನ್ನೂ ಅದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ. ರಾಜಕೀಯಕ್ಕೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ, ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ. ನೀವು ರಾಜ್ಯ ಮಟ್ಟದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಾ, ಯಾವುದು ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ. ಸೊ ಇದೇ ರೀತಿ ನೀವು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ನಿಮಗೆ ಅವಕಾಶ ಸಿಕ್ಕಿದರೆ ನೀವು ತರಬಾರ್ದು ಈ ಥರ ಸುಧಾರಣೆನ ರಾಷ್ಟ್ರ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ. ಮುಂದೆ ಅಕಸ್ಮಾತ್ ತೀರ್ಮಾನ ತೆಗೆದುಕೊಂಡ್ರೆ ನಿಮಗೆ ತಿಳಿಸ್ತೀನಿ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೀನಿ. ಇಲ್ಲ ಅದು ಫಸ್ಟ್ ಆಫ್ ಆಲ್ ಇನ್ನೂ ಯಾವುದು ರಾಜಕೀಯಕ್ಕೆ ಬರಬೇಕಾ ಬೇಡವಾ ಅನ್ನೋದ್ರ ಅಂದರೆ ರಾಜಕೀಯ ಅಂತ ನಾನು ಹೇಳ್ತಾ ಇಲ್ಲ, ಅದು ಲೋಕಸಭೆ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ನಾವು ಅಕಸ್ಮಾತು ಲೋಕಸಭೆ ಅಂದರೆ ನನ್ನ ಅರ್ಥ ರಾಜಕೀಯದ ಮೂಲಕ ಅಲ್ಲ, ಲೋಕಸಭೆಯೇ ಬೇರೆ ರಾಜಕೀಯನೇ ಬೇರೆ ನನ್ನ ಅರ್ಥದಲ್ಲಿ. ಸೊ ಹೀಗಾಗಿ ಇನ್ನೂ ಆಲೋಚನೆಯಲ್ಲಿದ್ದೇನೆ. ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ಹೇಳ್ತೇನೆ. ಸೊ ಈಗಂತೂ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೇನೆ. ಅಂದರೆ ಇದು ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿರೋದು ಜನಸೇವೆ, ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಜನಸೇವೆ ಅಂದರೆ ಸುಧಾರಣೆ ಬರತಕ್ಕಂಥ ಅವಕಾಶ ಕೆಲವರು ಹೇಳ್ತಾ ಇದ್ದಾರೆ. ನನ್ನ ಸ್ನೇಹಿತರು ಆಗ ಮಾಡಬೇಕು ಅಂತ ಕೆಲವು ಹಿತೈಷಿಗಳು, ಕೆಲವು ಚಿಂತಕರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ನಾನು ಸ್ಪಷ್ಟವಾದಂಥ ತೀರ್ಮಾನ ತೆಗೆದುಕೊಂಡಿಲ್ಲ. ದಿಸ್ ಇಸ್ ಮೈ ವ್ಯೂ. ಸೊ ಇದು ಒಂದು ಕಡೆಗೆ ಡಾಕ್ಟರ್ ಮಂಜುನಾಥ್ ಅವರು ಹೇಳ್ತಾ ಇರೋದು ರಾಜಕೀಯ ಅಂತ ನಾನು ಅದನ್ನು ಕನ್ಸಿಡರ್ ಮಾಡೋದಿಲ್ಲ, ಇದನ್ನು ಲೋಕಸಭೆ ಅಂತ ಕನ್ಸಿಡರ್ ಮಾಡ್ತೀನಿ ಅನ್ನುವಂಥ ಮಾತಾಡ್ತಾರೆ. ಬ್ಯೂಟಿಫುಲ್ ವರ್ಡ್ ಅದು ಯೂಸ್ ಮಾಡೋದು. ಅದನ್ನು ತುಂಬ ರಾಜಕಾರಣಿಗಳು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೇ ಭಾಳ ವರ್ಷಗಳು ಭಾಳ ದಿನಗಳೇ ಬೇಕಾಗುತ್ತೆ ಅನಿಸುತ್ತೆ ಅವ್ರು ಹೇಳುವಂಥ ವರ್ಡ್ ಇದೆಯಲ್ಲ ಅದನ್ನು. ಸೊ ಬೆಂಗಳೂರು ಗ್ರಾಮಾಂತರಕ್ಕೆ BJP ಹೈಕಮಾಂಡ್ ಸರ್ವೆಯನ್ನು ಮಾಡಿಸಿದೆ. ಡಾಕ್ಟರ್ ಮಂಜುನಾಥ್ ಅವರಲ್ಲಿ ನಿಂತರೆ ಗೆಲುವು ಸುಲಭ ಅನ್ನುವಂಥ ರಿಪೋರ್ಟ್ BJPಗೆ ಸಿಕ್ಕಿದೆ ಅನ್ನುವಂಥದ್ದು. ಹಾಗಾಗಿ ಅವರು ಈ ಒತ್ತಾಯವನ್ನು ಮಾಡ್ತಾ ಇರೋದು. ಡಾಕ್ಟರ್ ಮಂಜುನಾಥ್ ಅವರಿಗೆ ಕ್ಲೀನ್ ಇಮೇಜ್ ಇದೆ, ಜನಮಾನಸದಲ್ಲಿ ದೊಡ್ಡ ಹೆಸರು ಅವರಿಗೆ ಇದೆ. ಸೊ ಹಾಗಾಗಿ ಜನ ಅವರನ್ನು ತಿರಸ್ಕಾರ ಮಾಡಲ್ಲ ಅನ್ನುವಂಥ ಲೆಕ್ಕಾಚಾರ ಅಲ್ಲಿದೆ. ಒಂದು ಮಾನವೀಯತೆಯ ಬಂದೇ ಬರುತ್ತೆ ಅಲ್ಲಿ. ಜನ ನೋಡಬೇಕಾದಂಥ ಸಂದರ್ಭದಲ್ಲಿ ಡಾಕ್ಟರ್ ಒಳ್ಳೆಯವರಪ್ಪ ಅನ್ನುವಂಥ ಮಾತು ಬಂದುಬಿಟ್ರೆ ಅಲ್ಲಿಗೆ ಮುಗಿದು ಹೋಗುತ್ತೆ, ಅದು ಎಲೆಕ್ಷನ್ನೇ ಕ್ಲೋಸ್ ಆದಂಗೆ ಆಗುತ್ತೆ. ಸೊ ಬೆಂಗಳೂರು ಗ್ರಾಮಾಂತರದಲ್ಲಿ DK ಬ್ರದರ್ಸ್ ಪ್ರಾಬಲ್ಯ ದೊಡ್ಡದಾಗಿದೆ. ಸೊ ಈ ಪ್ರಾಬಲ್ಯಕ್ಕೆ ಸಡ್ಡು ಹೊಡೆಯೋಕೆ ಡಾಕ್ಟರ್ ಮಂಜುನಾಥ್ ಅವರೇ ಉತ್ತಮ ಅಭ್ಯರ್ಥಿ ಅನ್ನುವಂಥದ್ದು BJPಯ ಲೆಕ್ಕಾಚಾರ. ಬೆಂಗಳೂರು ಗ್ರಾಮಾಂತರ ಒಕ್ಕಲಿಗ ಮತಗಳ ಭದ್ರಕೋಟೆ ಇದು. ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಆದರೆ ಎಲ್ಲ ಸಮುದಾಯದ ಜನರು ಜಾತಿ ಮೀರಿ ಮತ ಹಾಕ್ತಾರೆ ಅನ್ನುವಂಥ ವಿಶ್ವಾಸ BJPಯಲ್ಲಿದೆ. ಪಕ್ಷಾತೀತವಾಗಿ ಬೇರೆ ಪಕ್ಷದ ಪ್ರಮುಖ ನಾಯಕರು ಬೆಂಬಲ ಕೊಡ್ತಾರೆ ಅನ್ನೋದು BJPಯ ವಿಶ್ವಾಸ. ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿದರೆ ಸೊ ಹಿಂದೆ ಲಾಂಗರ್ ಪೀರಿಯಡಲ್ಲಿ ನೀವು ನೋಡೋದಾದರೆ, ಇದನ್ನು ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ BJP ಏನೋ ತಮ್ಮ ಸರ್ವೆಗಳಲ್ಲಿ ಗೆದ್ದು ಬಿಡ್ತಾರೆ ಅನ್ನೋದಿದೆ. ಸೋತರೆ ಅವ್ರಿಗೆ ಇಷ್ಟು ದಿನ ಕಟ್ಕೊಂಡು ಬಂದಿರುವಂಥ ಇಮೇಜಿಗೆಲ್ಲ ನೀವು ಒಂದು ದೊಡ್ಡ ಕಪ್ಪು ಚುಕ್ಕೆ ಇಟ್ಟಂಗೆ ಆಗೋದಿಲ್ವಾ? ಇಷ್ಟು ದಿನ ಜನರಲ್ಲಿ ಕಳಿಸ್ಕೊಂಡಿರುವಂಥ ವಿಶ್ವಾಸವನ್ನು ರಾಜಕೀಯ ಮೂಲಕವಾಗಿ ನೀವು ಅವ್ರನ್ನ ಕರೆತಂದು ಅದಕ್ಕೆ ಪೂರ್ಣ ವಿರಾಮವನ್ನು ಹಾಕೋಕ್ಕಾಗೋದಿಲ್ವಾ? ಹಾಕಿದಂಗೆ ಆಗೋದಿಲ್ವಾ? ಸೋತರೆ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಿಮಗಿದೆ, ಕರೆಕ್ಟು. ಇನ್ನೊಂದು ರೀತಿಯಲ್ಲೂ ಯೋಚನೆ ಮಾಡಬೇಕಲ್ಲ, ಸೋತರೆ ಏನು? ಅವರು ಇಷ್ಟು ದಿನ ಶ್ರಮಪಟ್ಟು ಕಟ್ಕೊಂಡು ಬಂದಿರುವಂಥ ಎಲ್ಲ ಇಮೇಜಿಗೆ ಒಂದು ಪೂರ್ಣ ವಿರಾಮವನ್ನು ಹಾಕಿ ಅಲ್ಲಿಗೆ ಕ್ಲೋಸ್ ಮಾಡೋ ಮಟ್ಟಕ್ಕೆ ಹೋಗ್ಬಿಡ್ತೀರಾ ನೀವು? ಸೊ ಹಾಗಾಗಿ ನೋಡಬೇಕು. ಅದಕ್ಕೆ ಅವ್ರು ಹೇಳ್ತಾ ಇದ್ದಿದ್ದು ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆಮೇಲೆ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ನಾನು ರಾಜಕೀಯನೇ ಬೇರೆ ನೋಡ್ತೀನಿ, ಲೋಕಸಭೆಯನ್ನೇ ಬೇರೆ ನೋಡ್ತೀನಿ ಅಂತ. ನನ್ನ ಸಹೋದ್ಯೋಗಿ ಮಸೂದ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು ಸರ್ವೆಗಳಲ್ಲಿ ಎಲ್ಲವೂ ಕೂಡ ಬಂದಿದೆ. BJPಯ ಸರ್ವೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ, ಫೈನ್, ದಟ್ಸ್ ಆಲ್ ಓಕೆ. ಎಲ್ಲ ಸರ್ವೆಗಳಲ್ಲೂ ಕೂಡ ಸೋಲ್ಲೇಬೇಕು ಅಂತಿಲ್ಲ, ಗೆಲ್ಲೇಬೇಕು ಅಂತಿಲ್ಲ, ಅವ್ರವ್ರ ಲೆಕ್ಕಾಚಾರಗಳಲ್ಲಿ ಬರುತ್ತೆ, ಜನರ ಅಭಿಪ್ರಾಯಗಳು ಬೇರೆ ಬರುತ್ತೆ. ಒಂದು ವೇಳೆ ಮಸೂದ್ ರಾಜಕೀಯಕ್ಕೆ ಕರೆತಂದು ಅವರನ್ನು ಲೋಕಸಭೆಯಲ್ಲಿ ಕಂಟೆಸ್ಟ್ ಮಾಡಿಸಿ ಗೆಲ್ತಾರೆ ಅನ್ನೋದು ಬೇರೆ, ಸೋತರೆ ಡಾಕ್ಟರ್ ಮಂಜುನಾಥ್ ಅವರು ಇಷ್ಟು ದಿನ ಗಳಿಸ್ಕೊಂಡು ಬಂದಿದ್ದಕ್ಕೆಲ್ಲದಕ್ಕೂ ಕೂಡ ಒಂದು ಪೂರ್ಣ ವಿರಾಮ ಇಟ್ಟಂಗೆ ಆಗ್ಬಿಡುತ್ತೆ ಅಲ್ಲ, ಎಲ್ಲವೂ ಕೂಡ ಕಳೆದಂಗೆ ಹೋಗಿ ಆಗ್ಬಿಡುತ್ತೆ ಅಲ್ವಾ ಮಸೂದ್?
ಅರುಣ್, ಖಂಡಿತವಾಗಿಯೂ ಕೂಡ ಸೋತ್ರೆ ಏನು ಅನ್ನುವಂತಹ ಪ್ರಶ್ನೆ ಖಂಡಿತವಾಗಿಯೂ ಬರುತ್ತೆ. ಆದರೆ ಇನ್ನೂ ಕೂಡ ಅಧಿಕೃತವಾಗಿ ತೀರ್ಮಾನ ಆಗಿಲ್ಲ. ಎರಡೂ ಪಕ್ಷಗಳ ನಡುವೆ ಇದು ಇನ್ನೂ ಪ್ರಸ್ತಾವನೆ ಹಂತದಲ್ಲೇ ಇದೆ. ಬಿಜೆಪಿ ವರಿಷ್ಠರೇ ಈ ಒಂದು ಪ್ರಸ್ತಾವನೆಯನ್ನು JDS ಮುಂದೆ ಇಟ್ಟಿರುವಂಥದ್ದು. ಯಾಕೆಂದರೆ ಒಂದು ಇಡೀ ಕರ್ನಾಟಕದ 28 ಕ್ಷೇತ್ರಗಳಲ್ಲೂ ಒಂದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇರುವಂಥದ್ದು. ಆ ಒಂದು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಸೋಲಿಸಬೇಕು ಅಂತ ಉಳಿದ 25 ಬಿಜೆಪಿ ಹಾಲಿ ಎಂಪಿಗಳೇನಿದ್ದಾರೆ ಆ ಕ್ಷೇತ್ರಗಳಲ್ಲಿ ಪ್ರತ್ಯೇಕ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಇನ್ನು ಬಿಟ್ಟರೆ ಮಂಡ್ಯ ಮತ್ತು ಹಾಸನ ಅಲ್ಲಿ ಬಹುತೇಕ JDS ಹೋಗೋ ಸಾಧ್ಯತೆ ಇದೆ. ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ಸನ್ನು ಇರೋ ಒಂದು ಕ್ಷೇತ್ರವನ್ನು ಕೂಡ ಕಸಿದ್ಕೋಬೇಕು ಅನ್ನುವಂತಹ ಒಂದು ಹಠ ಬಿಜೆಪಿ ಹೈಕಮಾಂಡ್ನದ್ದು. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರನ್ನ ಮುನ್ನೆಲೆಗೆ ಬಂದಿರುವಂಥದ್ದು. ಜೊತೆಗೆ ಅವ್ರನ್ನೇ ಯಾಕೆ ನಿಲ್ಲಿಸಬೇಕು ಅಂತಂದರೆ ಒಂದು ಭಾವನಾತ್ಮಕ ದಾಳವನ್ನು ಪ್ರಯೋಗ ಮಾಡೋದಕ್ಕೆ ಇಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ. ಅವ್ರಿಗೆ ಕ್ಲೀನ್ ಇಮೇಜ್ ಇದೆ, ಜೊತೆಗೆ ವೈದ್ಯರು ಕೂಡ ಒಳ್ಳೆತನ ಇದೆ. ಈ ಒಂದು ಭಾವನಾತ್ಮಕ ದಾಳಕ್ಕೆ ಜನ ಕೂಡ ಮತ ಹಾಕ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರ. ಜೊತೆಗೆ ಕಾಂಗ್ರೆಸ್ಗೆ ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ಆರೋಪ ಮಾಡೋದಕ್ಕೆ ಏನು ಕೂಡ ಉಳಿಯೋದಿಲ್ಲ. ಅವ್ರ ಕ್ಲೀನ್ ಇಮೇಜ್ ಇರೋ ಹಿನ್ನೆಲೆಯಲ್ಲಿ, ಒಳ್ಳೆತನ ಇರೋ ಹಿನ್ನೆಲೆಯಲ್ಲಿ ಆ ಅಭ್ಯರ್ಥಿ ವಿರುದ್ಧವಾಗಿ ಮಾತಾಡೋದಕ್ಕೆ ಕಾಂಗ್ರೆಸ್ನವ್ರಿಗೆ ಏನೂ ಇರೋದಿಲ್ಲ. ಅದು ಕೂಡ ಒಂದು ಕಾರಣ. ಜೊತೆಗೆ ಇನ್ನೊಂದು ಬಿಜೆಪಿ ಅಭ್ಯರ್ಥಿಯಾಗಿ ನಿಲ್ಲಿಸಬೇಕು ಅನ್ನುವಂತಹ ಪ್ರಸ್ತಾವ ಇದೆ. ಯಾಕೆಂದ್ರೆ JDS ಇಂದ ನಿಲ್ಲಿಸಿದ್ರೆ ಕುಟುಂಬ ರಾಜಕಾರಣ ಅನ್ನುವಂಥ ಒಂದು ಅಸ್ತ್ರ ಕಾಂಗ್ರೆಸ್ ಕೈಗೆ ಸಿಕ್ಕಾಕಿಬಿಡುತ್ತೆ. ಆ ಹಿನ್ನೆಲೆಯಲ್ಲೇ ಅವ್ರನ್ನ ಬಿಜೆಪಿ ಕ್ಯಾಂಡಿಡೇಟ್ ಮಾಡಿ ನಿಲ್ಲಿಸ್ತೀವಿ ಅನ್ನುವಂಥ ಒಂದು ಪ್ರಪೋಸಲ್ ಇಟ್ಟಿದ್ದಾರೆ. ಇನ್ನೂ ಕೂಡ ಚರ್ಚೆ ಹಂತದಲ್ಲಿದೆ. ಜೊತೆಗೆ ಆ ಒಂದು ಕ್ಷೇತ್ರದಲ್ಲಿ ಫೇವರ್ ಇದೆ ಬಿಜೆಪಿಗೆ. ಹಾಗಾಗಿ ಸರ್ವೆನಲ್ಲೂ ಕೂಡ ಮಂಜುನಾಥ್ ಅವರ ಹೆಸರು ಬಂದಿದೆ ಅಂತ ಕೂಡ ಹೇಳಲಾಗ್ತಿದೆ. ಗೆಲ್ತಾರೆ ಅನ್ನುವಂಥ ಒಂದು ನಂಬಿಕೆ. ಕಳೆದ 2009ರಿಂದ ಈಚೆಗೆ ಒಂದು ಬೈ ಎಲೆಕ್ಷನ್ ಸೇರಿ 4 ಎಲೆಕ್ಷನ್ಗಳನ್ನು ಕೂಡ ನೋಡಿದಾಗ 3 ಸಾರ್ವತ್ರಿಕ ಚುನಾವಣೆ ಸೇರಿ ಬಹುತೇಕ ಕಾಂಗ್ರೆಸ್ ನಂತರ ಗಟ್ಟಿ ನೆಲೆ ಬಿಜೆಪಿಗೆ ಇರುವಂಥದ್ದು. ಹಾಗಾಗಿ ಬಿಜೆಪಿ ಕ್ಯಾಂಡಿಡೇಟ್ ಮಾಡಿ ನಿಲ್ಲಿಸಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ಗೆಲ್ತೇವೆ ಅನ್ನುವಂಥ ವಿಶ್ವಾಸ ದೋಸ್ತಿಗಳದ್ದು. ಸೋತಾಗ ಮುಂದೆ ನೋಡೋಣ ಅನ್ನುವಂತಹ ಲೆಕ್ಕಾಚಾರವೂ ಕೂಡ ನಡೀತಾ ಇದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.